ಯಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಅಂತ ಕರಿತೀನಿ ಇನ್ಮೇಲಿಂದ ನಿನ್ನ ಹೆಸರು. ಏನು ಬೇಡಪ್ಪ, ಡಯ ಅಂತಲೇ ಕರಿ. ಡಯ ಅಂತಲೇ ಕರಿ. ಏನು ಯಾಮಿನಿ ಅಂತ ಏನು ಕರಿಯಕ್ಕೆ ಹೋಗ್ಬೇಡ. ಯಾಮಿನಿ ಪಮಿನಿ ಬೇಡ. ಯಾಮಿನಿ ಅಂತಲೇ ಕರಿತೀನಿ, ನೀನಂದರೆ ನನಗೆ ಇಷ್ಟ ಅಲ್ಲ ಅದಕ್ಕೆ. ಅಕ್ಕ ಎಲ್ಲೋದ್ಲು? ನಿಮ್ಮಕ್ಕ ಎಲ್ಲೋ ಹೋಗಿದ್ದಾರೆ. ಮುತ್ತು ಮುತ್ತು ಮಾತೆ ಮುತ್ತು ನಿನ್ನ ಮುತ್ತು ನನ್ನ ಸತ್ತು. ಹೋಗಪ್ಪ ಸ್ವಾಮಿ. ನನಗೆ ಥರ ಭಯವಾಗ್ತೈತೆ. ಯಾಕೆ ಬೇಕು ಸುಮ್ಮನೆ. ನಮ್ಮಕ್ಕ ಯಾರೇನೇ ನಮ್ಮನ್ನ ವಾರಗಣ್ಣಾಗಿ ಅಬ್ಸರ್ವ್ ಮಾಡ್ತಿರ್ತಾಳೆ. ಏನಾಗಲ್ಲ ಬಿಡು, ಒಂದು ತಂಡ್ರೆ ಒಂದು ಆಫರ್, ಒಂದು ಸಂತೂರ್ ಸೊಪ್ಪಿಗೆ ಒಂದು ಸ್ಪೂನ್ ಆ್ಯಪರ್ ಹಂಗೆ. ಅಕ್ಕನಿಗೆ ತಂಗಿ ಆಫರ್ 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 ಸಿಕ್ಕಿದ ಮೇಲೆ ತಗೊಳ್ಲಿಲ್ಲ ಅಂದರೆ ಹೆಂಗೆ? ಆಫರ್ ಇದ್ದಾಗ ತಗೋಬಿಡ್ಬೇಕು. ನೀವು ಇಂಥ ತಮಾಷೆ ಚೆನ್ನಾಗಿ ಮಾಡ್ತೀರಾ. ಇಲ್ಲ ನಮ್ಮಕ್ಕ ಎಲ್ಲೋ ಓದ್ಲಪ್ಪ ಇವಾಗಿನ, ಎಲ್ಲ ಓದ್ಲು. ಚಿನ್ನ ಬಾ 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 ಚಿನ್ನ ಬಾ ಬಾ ಬಾ. ಅಯ್ಯೋ ಬಿಡಿ, ನಾಚಿಕೆ ಆಗುತ್ತೆ. ಯಪ್ಪ ನೀವಂತೂ ನಾನು ತುಂಬ ಇಷ್ಟಪಡ್ತೀರಪ್ಪ. ನಮ್ಮ ಅಕ್ಕನ ಇಷ್ಟಪಟ್ರಿ. ಇವಾಗ ಅವಳ ಮೇಲೆ ಅಷ್ಟೊಂದು ಫೀಲೇ ಇಲ್ಲ ನಿಮಗೆ, ನನ್ನ ಮೇಲೆ ಜಾಸ್ತಿ. ಇನ್ನ ಅಂತ ಕರಿಯಕ್ಕನ್ನ ತಾವು ಕಾಸಿನ ಸಾರ ತಂದ್ರೆ ಚೆಂದ. ರಾಣಿ ಅಂತ ಮುಚ್ಚೋಕ್ ನಿನ್ನ ಲೇ ಎಲ್ಲಿಂದ ತರಲೆ ಅರಮನೆಯನ್ನ. ಒಡವೆ ನೋಡ ಹಳೆಯವರು ತಿನ್ನೋದ್ಯಾರು ನೋಡರು. ಸಾಕು 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 ಮಾಡು ಸಾಕು ಮಾಡು. ಸಿಹಿ ಮುತ್ತು ಬೇಕೊಂದು, ಸಿಹಿ ಮುತ್ತು ಬೇಕೊಂದು. ನನಗೆ ಇವಾಗ ಸಿಹಿಯಾದ ಮುತ್ತು ಬೇಕು. ಹೋಗಪ್ಪ ಅತ್ಲಾಗೆ, ನನಗೆ ಒಂಥರ ಭಯವಾಗ್ತೈತೆ. ಇಲ್ಲ ಮಕ್ಕ ಎಲ್ಲಿಗೆ ಓದ್ಲಿ ಹೇಳಿ ಫಸ್ಟ್ ಇವಾಗ. ಎಲ್ಲಾದರೂ ಹೋಗಲಿ, ನಿಮ್ಮ ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಾ. ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಅಷ್ಟೇ. ನಾವಿಬ್ಬರು ಇವಾಗ ಸೂಪರ್, ನಾವು ಜೋಡಿ. ನಾನು ನಿನ್ನೆ ಮದುವೆ ಆಗೋದು, ನಿಮ್ಮ ಅಕ್ಕ ಅಲ್ಲೇ ಸೆಕೆಂಡ್ ಹ್ಯಾಂಡಲ್ಲ, ಅದಕ್ಕೆ ನಾನು ನಿನ್ನೆ ಮದುವೆ ಆಗೋದು. ಮನೆಯಾಳ ಅಲ್ಲೋಡು ಇಬ್ಬರು ಯಾಕೆ ಕೈ ಹಿಡ್ಕೊಂಡವ್ರೆ. ಇವಳು ನನ್ನ ತಂಗಿ ನನಗೆ ಹಿಂಗೆ ಮೋಸ ಮಾಡ್ತಾ ಇದ್ದಾಳೆ. ಇವಳು ಡಾಯೆ ಅಬ್ಬ ಅಬ್ಬ ಅಬ್ಬ. ಅದಕ್ಕೆ ನಾನು ಇನ್ನೂ ಬರೋದೇ ತಡ. ಹೋಗು ಅಂತ ಇಬ್ಬರು ಪ್ಲ್ಯಾನ್ ಮಾಡಿ ಏನಕ ಕಳಿಸ್ಬಿಡ್ತಾರೆ. ನನ್ನ ಹೊರಗೆ ಕಳ್ಸೋಕ್ಕೆ ನೋಡ್ತಿರ್ತಾರೆ. ಇಬ್ಬರೂ ಒಳಗೆ ಸೇರ್ಕೊಂಡಿರ್ತಾರೆ. ಆವಾಗಲೂ ನನಗೆ ಅದಕ್ಕೆ ಅನುಮಾನ ಬಂತು. ನಾನು ಅದಕ್ಕೆ ಹೋಗಲಿಲ್ಲ. ಹೋಗೋಳ ಥರ ಹಿಂಗೆ ನಾಟಕ ಮಾಡಿದೆ. ಅಲ್ಲೇ ಏನಿದು, ಇಬ್ಬರು ಹಿಂಗೆ ಕೈ ಹಿಡ್ಕೊಂಡು ಅಪ್ಪ ಮುತ್ತು ಬೇರೆ ಕೊಡ್ತಾರೆ. ಇನ್ನೊಂದು ಲಿಪ್ ಲಾಕ್ ಮಾಡೋಣ. ಲಿಪ್ ಲಾಕ್. ಯಪ್ಪ ಯಾವ ಲಿಪ್ ಲಾಕು ಬೇಡ, ಏನು ಬೇಡ, ಸುಮ್ಮನಿರು. ಲಿಪ್ ಲಾಕ್ ಅಂತೆ, ಲಿಪ್ ಲಾಕು. ನಮ್ಮ ಅಕ್ಕ ಬಂದರೆ ಇಬ್ಬರೂ ಲಾಕ್ ಮಾಡ್ತಾಳೆ. ಲಿಪ್ ಲಾಕ್ ಹಂಗೆ ಲಿಪ್ ಲಾಕ್ ಮಾಡಿಬಿಡ್ತಾಳೆ ಮತ್ತೇನೆ. ಎಷ್ಟು ಅವತಾರ ಆಡ್ತಾ ಇದ್ದಾರೆ ನೋಡಿ ಇವರಿಬ್ರು. ಈ ನನ್ನ ಮಗ ನನಗೆ ಮೋಸ ಮಾಡ್ತಾ ಇದ್ದಾನೆ. ಮೋಸ ಮಾಡಿಬಿಟ್ಟಿದ್ದಾನೆ ಅಂದರೆ ಸರಿ ಹೋಗೋದಿಲ್ಲ ನೋಡು. ನೋಡಿ ಎಷ್ಟು ಮಟ್ಟಿಗೆ ಇರಬೇಡ. ನನಗೆ ಮೋಸ ಮಾಡ್ತಾ ಇದ್ದಾನೆ. ನನ್ನ ಇಷ್ಟಪಟ್ಟು ಬಂದವನು ಇವಾಗ ನನ್ನ ತಂಗಿಗೆ ಇದು ಮಾಡ್ತಾ ಇದ್ದಾನಲ್ಲ. ಇವನು ಎಂತ ನನ್ನ ಮಗ ಇರ್ಬೋದು? ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಇವನು? ನನಗೆ ಅದಕ್ಕೆ ಡೌಟು. ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಡೌಟು. ನನಗೆ ಏನು ಮಾಡೋಣ, ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನೋಡ್ದಲೆ ಮಾಡ್ದಲೆ ಹೆಂಗೆ ಮಾತಾಡೋಣ ಅನ್ನಿಸ್ತೈತೆ. ನೋಡಿ ಹೆಂಗೆ. ಯಪ್ಪ ಲಿಪ್ ಲಾಕು. ಪೆನ್ ತಗೊಂಡ್ರೆ ಪೆನ್ಸಿಲ್ ಫ್ರೀ, ಸೋಪ್ ತಗೊಂಡ್ರೆ ಚಮಚ ಫ್ರೀ, ಟೀ ಪುಡಿ ತಗೊಂಡ್ರೆ ಬಕೆಟ್ ಫ್ರೀ, ಸೋಪಿನ ಪುಡಿ ತಗೊಂಡ್ರೆ ಸೋಪ್ ಫ್ರೀ, ಕಂಫರ್ಟ್ ತಗೊಂಡ್ರೆ ಒಂದು ಎಕ್ಸೋ ಸೋಪ್ ಫ್ರೀ. ಹಿಂಗೆ ಒಂದು ತೊಗೊಂಡ್ರೆ ಒಂದು ಫ್ರೀ. ಒಂದು ಜಾಮೂನ್ ಪಾಕೆಟ್ ತೊಗೊಂಡ್ರೆ ಒಂದು ತಗೊಂಡ್ರೆ ಒಂದು ಫ್ರೀ, ಒಂದು ತಗೊಂಡ್ರೆ ಒಂದು ಫ್ರೀ. ಎಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ, ಒಂದು ತಗೊಂಡ್ರೆ ಒಂದು ಫ್ರೀ. ಎಲ್ಲ ಒಂದೊಂದು ತೊಗೊಂಡ್ರೆ ಒಂದು ಫ್ರೀ. ಹಂಗೆ ಹೇಗಿದೆ? ಅಕ್ಕನಿಗೋಸ್ಕರ ತಂಗಿ ಫ್ರೀ ಫ್ರೀ ಫ್ರೀ. ಡಯಾ ಫ್ರೀ. ದುಡ್ಡು ಕೊಟ್ಟು ತಗೊಂಡಿರೋದಕ್ಕೆ ಬೆಲೆ, ಫ್ರೀಯಾಗಿ ಬಂದಿರೋದಕ್ಕೆ ಯಾವತ್ತೂ ಬೆಲೆ ಇರಲ್ಲ. ನಾನು ಫ್ರೀ ಅಂತ ತಿಳ್ಕೊಬೇಡ್ರಿ. ಕಾಸ್ಟ್ಲಿ ಅಂತ ತಿಳ್ಕೊಳ್ರಿ. ಫ್ರೀಯಾಗಿ ಅಂತ ಹೇಳಿ ನಾನು ಹೆಂಗೆ ಬೇಕಾದ್ರೂ ಬಳಸ್ತೀರ ಬಿಡು. ಇದೇನು ಫ್ರೀಯಾಗಿ ಬಂದಿರೋ ತಾನೇ ಅಂತ ಹೆಂಗೆ ಬೇಕಾದ್ರೂ ಬಳಸ್ತೀರ. ಫ್ರೀ ಅಂದ್ಕೋಬೇಡಿ, ಕಾಸ್ಟ್ಲಿ ಅಂತ ಅಂದ್ಕೊಳ್ಳಿ. ನಾನು ಯಾವತ್ತೂ ಕಾಸ್ಟ್ಲಿ ಅಂತ ತಿಳ್ಕೊಬೇಕು. ನೀವು ಒರಿಜಿನಲ್ಲು ಚೆನ್ನಾಗಿರಲಿಲ್ಲ, ಅದು ಡೂಪ್ಲಿಕೇಟ್ ಬಿಸಾಕ್ಬಿಟ್ಟೆ, ಇದು ಒರಿಜಿನಲ್ಲು ಅಂತ ತಿಳ್ಕೊಬೇಕು ಯಾವತ್ತೂ. ಫ್ರೀ ಅಂತ ತಿಳ್ಕೊಂಡ್ರೆ ಅಕ್ಕನಿಗೋಸ್ಕರ ತಂಗಿ ಫ್ರೀ ಅಂದರೆ ಫ್ರೀ ಕೊಟ್ಟು ತಗೊಂಡಿರೋದು, ಫ್ರೀ ಬಂದಿರೋದು ಯಾವತ್ತೂ ನೆಗ್ಲೆಕ್ಟ್, ಗೊತ್ತಾ? ಸರಿಯಾಗಿ ಹೇಳಿದೆ. ಪರವಾಗಿಲ್ವೇ, ನಿನಗೂ ಅರ್ಥ ಆಗುತ್ತೆ. ಫ್ರೀ ಯಾವ ರೀತಿ ಬಳಸ್ತಾರೆ, ಕ್ವಾಲಿಟಿ ಯಾವ ಥರ ಬಳಸ್ತಾರೆ ಅಲ್ವಾ? ಕಾಸ್ಟ್ಲಿ ಅಂತ ತಿಳ್ಕೊಬೇಕು. ಕಾಸ್ಟ್ಲಿ ಕೊಟ್ಟು ತೊಗೊಂಬಂದ್ರೆ ಜಾಸ್ತಿ ರೇಟ್ ಕೊಟ್ಟಿದ್ದೀವಿ ಅಂತಾರಲ್ಲ.
ಹಾಂ ಮತ್ತೆ ಯಾವತ್ತೂ ಫ್ರೀಯಾಗಿ ಸಿಕ್ಕಿರೋದ ಅಷ್ಟೊಂದಿಗೆ ವ್ಯಾಲ್ಯೂ ಇರಲ್ಲ ಫ್ರೀಯಾಗಿ ಸಿಕ್ಕಿರೋದಕ್ಕೇನೆ. ಸ್ವಲ್ಪ ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೊಂಬರಲಿ. ಈ ಕಾಸ್ಟ್ಲಿ ದುಡ್ಡು ಕೊಟ್ಟಿದ್ದೀವಿ ನೀಟಾಗಿ ಇಕ್ಕೋಬೇಕು, ಚಾವಣಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಎಷ್ಟು ನೀಟಾಗಿ ಇಕ್ಕೊಂತೀವಿ. ಏನೇ ಆಗಲಿ ಈಗ ಒಂದು ಬಟ್ಟೆನೇ ಆಗಲಿ ಹೇಳು, ಹಾಂ ಫ್ರೀಯಾಗಿ ಬಂದಿರೋದಾದ್ರೆ ಬಿಡುತ್ತೆ, ಫ್ರೀಯಾಗಿ ಬಂದಿರೋದು ಅಂತೀವಿ. ಆದರೆ ಕಾಸ್ಟ್ಲಿ ಕೊಡ್ತಾರೆ. ಇದು 100 ರೂಪಾಯಿ ರೇಷ್ಮೆ ಸೀರೆನಾ ನೋಡು, ಕಾಸ್ಟ್ಲಿ ಸೀರೆ ಅಂತ ಎಷ್ಟು ಚೆನ್ನಾಗಿ ಮಡಿಸಿಡ್ತೀವಿ. ಯಾವ ಥರ ನನ್ನ ಕಾಸ್ಟ್ಲಿ ಅಂತ ಅನ್ಕೋಬೇಕು ನೀವು. ಯಾವತ್ತಿನ ಆ ರೀತಿ ಎಲ್ಲ ಫ್ರೀ ಆಫರು ಆ ರೀತಿ ಎಲ್ಲ ಮಾತಾಡಬೇಡಿ. ಕಾಸ್ಟ್ಲಿ ಅಂತಲೇ ಮಾತಾಡಬೇಕು. ಕಾಸ್ಟ್ಲಿ ಅಂತಂದ್ರೆ ನನಗೆ ಅವಾಗ ಒಂಥರ ಖುಷಿ. ಫ್ರೀ ಅಂದರೆ ನನ್ನ ಮನಸ್ಸಿಗೆ ಏನೋ ಇರಿಟೇಟ್ ಆಗುತ್ತೆ, ಇರಿಟೇಟ್ ಪರ್ಮಂಡೆ. ಅಲ್ಲ ನೋಡಿ, ಇವಾಗ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆ ನಮ್ಮ ಅಮ್ಮನೂ ಮಾತಾಡ್ಸಲ್ಲ. ಇವಾಗ ಹೆಂಗೆ ಇದ್ದೀವಿ ಇವಳು ನೋಡಿ ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಇಂಥದ್ದು ಮಾಡ್ಬೋದೆ ಒಂದೇ ಮನೆಯಾಗಿ ಇತ್ಕೊಂಡು. ನಮ್ಮ ಅಕ್ಕನ ಜೊತೆ ಬಂದೇ ಇದ್ದಾರಲ್ಲ, ನಮ್ಮ ಅಕ್ಕಗೂ ಇವ್ರಿಗೂ ಸಂಬಂಧ ಐತಲ್ಲ, ನಾನು ಹೆಂಗೆ ಮಾತಾಡ್ಸೋಣ ಅನ್ನೋದು ಪರಿಜ್ಞಾನ ಬೇಡವ ಇವಳಿಗೆ, ನಮ್ಮ ಡೈಯಿಗೆ. ಸರಿಯಾಗಿ ನೋಡ್ತಾ ಇದ್ದೀನಿ, ಅದಕ್ಕೇ ನೋಡಿಲ್ಲ ಅವಳಿಂದ ನಾತ್ಲ ತಿರಿಕೆನೆಲ್ಲ ಮುತ್ತು ಕೊಡ್ತಾ ಇದ್ದಾಳೆ, ನೋಡಿಲ್ಲ. ಸರಿಯಾಗಿ ಹಿಡ್ಕೊಂಡು ಕೇಳ್ತೀನಿ, ವಾರ್ನಿಂಗ್ ಮಾಡ್ತೀನಿ. ಸುಮ್ಮನೆ ಯಾಕೆ, ನೋಡೋಣ. ವಾರ್ನಿಂಗ್ ಮಾಡ್ತೀನಿ, ನೋಡೋಣ ಏನು ಮಾಡ್ತಾಳೆ ಅಂತೇಳಿ. ನನಗಂತೂ ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಇದನ್ನೆಲ್ಲ ನೋಡಿಬಿಟ್ರೆ ತುಂಬ ಸಿಟ್ಟು ಬತ್ತೈತೆ. ಏನು ಮಾಡೋದು, ಅಂಬಕ್ಕಾಗಲ್ಲ ಅನ್ಬೋಸೋಕ್ಕಾಗಲ್ಲ ಅಂಬತ್ತರ ಇರೋದಷ್ಟೇ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಪ್ಪ ನನ್ನ ಮಗನ ನೋಡು, ನನಗೆ ಇಷ್ಟಪಟ್ಟವ್ನು ಈಗಾಗಲೇ ಅವಳಿಗೆ ಇಷ್ಟಪಡ್ತಾ ಇರೋದ. ಐ ಲವ್ ಯು. ಅಯ್ಯೋ ನಿಧಾನ ನಿಧಾನ, ಜಾಸ್ತಿ ಎಷ್ಟಾದ್ರೂ ಓವರಾಗಿ ಆಡಬೇಡಿ. ಯಾಕೆ ಬೇಕು, ನನಗೆ ಓವರಾಗಿ ಆಡೋದು ಇಷ್ಟ ಆಗಲ್ಲ. ಅಯ್ಯೋ ಅದರಲ್ಲಿ ಏನಿದೆ ಡಯ, ಓವರಾಗಿ ಆಡೋ ಅಂಥದ್ದೇನಿದೆ ಹೇಳು. ನಾನು ಇರೋದನ್ನೇ ಮಾತಾಡ್ತಾ ಇದ್ದೀನಿ, ಇಲ್ಲದ್ದೇನು ಮಾತಾಡ್ತಾ ಇಲ್ವಲ್ಲ. ಓವರಾಗಿ ಆಡಬೇಡ ಅಂತ ಹೇಳ್ಬೇಡ. ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಬೇಕು ಬಿಡಿ, ಹೋಗ್ಲಿ. ಸುಮ್ಮನೆ ಯಾಕೆ, ನಮ್ಮ ಅಕ್ಕನಿಗೆ ಗೊತ್ತಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅವಳು ಚೆನ್ನಾಗಿ ಬೈದಾಕ್ಬಿಡ್ತಾಳೆ ನನಗೆ. ನೋಡೆ ನನಗೆ ಮೋಸ ಮಾಡ್ತೀಯ ನೀನು ನಮ್ಮ ಮನೆಯಲ್ಲೇ ಇತ್ಕೊಂಡು ಅಂತ ಹೇಳಿ. ಇವಾಗ ಬೇರೆ ಅಮ್ಮ ಬೇರೆ ಮಾತಾಡ್ಸಲ್ಲ, ಅಣ್ಣ ನಮ್ಮಮ್ಮ ಯಾರು ನಮ್ಮನ್ನು ಮಾತಾಡ್ಸಲ್ವಲ್ಲ, ಅಕ್ಕ ತಂಗಿಯರು ಇಬ್ರು. ಅದಕ್ಕೆ ಬೇಜಾರಾಗುತ್ತೆ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಡಯ, ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದೀನಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ನಾನು ಫ್ರೀ ಅಂತ ಹೇಳಿದ್ದು ಸುಮ್ಮನೆ, ಇಲ್ಲ ನೀನು ತುಂಬ ಕಾಸ್ಟ್ಲಿನೇ. ಅದೇ ಮತ್ತೆ ಫ್ರೀ, ಅಕ್ಕನಿಗೆ ಮದುವೆ ಆದರೆ ತಂಗಿ ಫ್ರೀ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ. ಫ್ರೀ ಅಂತಂದರೆ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಅಂತ ತಿಳ್ಕೊಬೇಕು ನನಗೆ. ನಾನು ಈ ಟೈಮ್ನ ಏನು ಅಂದ್ಕೊಂಡಿದ್ದೆ, ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನೀವು ಮದುವೆ ಆಗಲಿಲ್ಲ ಅಂದರೆ ವಾಸಿ. ಮದುವೆ ಆಗ್ದಂಗೆ ಸುಮ್ಮನೆ ಹಂಗೆ ಹೋದರೆ ವಾಸಿ ಅನಿಸುತ್ತೆ. ಇವಳನ್ನ ನಮ್ಮ ಅಣ್ಣಾರ ಮನೆಗೆ ಓಡಿಸ್ಬೇಕು. ನಾನು ಪ್ರತಾಪ್ ಇಬ್ಬರೇ ಚೆನ್ನಾಗಿರ್ಬೋದು. ಅದಕ್ಕೇ ನಮ್ಮ ಅಣ್ಣಾರ ಮನೆಗೆ ಓಡಿಸ್ತೀನಿ ಇವಳನ್ನ. ಏನಾದರೂ ಮಾಡಿ ಅಮ್ಮಗೆ ಹೇಳ್ಬಿಟ್ಟು ಮದುವೆ ಮಾಡಮ್ಮ ಅವಳಿ ಫಸ್ಟು ಅಂತೇಳಿ ಕಳಿಸ್ತೀನಿ. ಅಣ್ಣಾರ ಮನೆಯಾಗಿರೋ ನಾವು ನೋಡ್ಕೊಮಕ್ಕಾಗಲ್ಲಮ್ಮ, ನಾವಿಬ್ಬರು ಗಂಡ ಹೆಂಡತಿ ನಿನ್ನ ನೋಡ್ಕೊಮಕ್ಕಾಗಲ್ಲ ಅಂತೇಳಿ ಕಳಿಸ್ಬಿಡ್ತೀನಿ. ಇವಳು ನಿಕ್ಕೊಂಡ್ರೆ ನನಗೆ ತುಂಬ ತಲೆನೋವು. ಯಾಕೆ ಸುಮ್ಮನೆ ನಾನು ಯಾಕೆ ತಲೆನೋವು ಬರೆಸ್ಕೊಂಬನ, ಸುಮ್ಮನೆ ಇವಳನ್ನ ಕಳಿಸ್ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಅಂತ. ನಾನು ತುಂಬ ಇಷ್ಟಪಟ್ಟಿದ್ದೆ ಪ್ರತಾಪ್ನ, ಆದರೆ ಇವಳು ನನ್ನ ತಂಗಿನ ಇಟ್ಕೊಂಡಿದ್ದಕ್ಕೆ ಅವನಿವಾಗ ನನ್ನ ತಂಗಿ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾನೆ. ಏನೋ ಇಬ್ಬರು ಮಾತಾಡ್ತಾ ಇದ್ದಾರೆ. ನನಗೆ ಅವಾಗಿಂದ ಅನುಮಾನ ಬಂತು. ಅದಕ್ಕೆ ನೋಡಿದ್ದಕ್ಕೆ ನಾನು ಅನುಮಾನ ಪಟ್ಟಿದ್ದು ನಿಜ ಆಗ್ಬಿಡ್ತು. ನನಗಂತೂ ನೋಡಿ ತುಂಬ ಸಿಟ್ಟು ಬರ್ತಾಯಿತ್ತು. ಏನು ಮಾತಾಡಬೇಕು ಏನಂತ ಗೊತ್ತಾಗ್ತಾ ಇಲ್ಲ. ಮಾತಾಡ್ದಂಗಂತೂ ಹಂಗೆ ಸುಮ್ಮನಿರಲ್ಲ, ಮಾತಾಡ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.